ಮೂವರು ಸುಮಾರು 40 ನಿಮಿಷಗಳ ಕಾಲ ಮಾತಾಡಿದ ಮೇಲೆ ನಾವು ಇದರ ಕುರಿತ ಒಂದು ಪ್ರಶ್ನೋತ್ತರ ಅಥವಾ ಸಂವಾದವನ್ನು ಮಾಡೋಣ ಅಂತ ಅಭಿಪ್ರಾಯ ಬಂದಿದೆ. ಈಗ ಮೊದಲು ಅಜಿತ್ ಅವರಿಂದ ಎಲ್ಲರಿಗೂ ನಮಸ್ಕಾರಗಳು. ಯಕ್ಷಮಾತೆಗೆ ವಂದಿಸುತ್ತಾ, ಕಾರ್ಯಕ್ರಮದಲ್ಲಿ ಬದಲಾವಣೆ ಯಾಕೆ ಮಾಡಿದೆ ಅಂತಂದ್ರೆ, ಬರೀ ಉಪನ್ಯಾಸ ಮಾಡಿದ್ರು ಏನೋ ಹೇಳಿದ್ರು, ನಾವು ಒಂದಷ್ಟು ಏನೋ ಕೇಳಿದ್ರು, ಹಾಗಾಗೋದು ಬೇಡ, ಉಪಯೋಗ ಆಗಲಿ ಅಂತ. ಯಾಕಂದ್ರೆ ನಾನು ಈ ಉಪಯೋಗವನ್ನು ತಗೊಂಡವನಾದ್ರಿಂದ, ಇದರ ಮಹತ್ವ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಈ ಬದಲಾವಣೆಯನ್ನ ಮಾಡಿದ್ದೇನೆ. ಯಾಕಂದ್ರೆ ಹಿರಿಯರು ಇದ್ದಾರೆ, ರಾಧಾಕೃಷ್ಣ ಕಲ್ಚಾರಿದ್ದಾರೆ. ಈಗ ಸಂವಾದ ಮಾಡುವಾಗೆಲ್ಲ ನಾವು ಆಯ್ಕೆ ಮಾಡಿಕೊಳ್ಬೇಕಾದ ಯಾರ ಜೊತೆ ಸಂವಾದ ಅಂತ. ಈಗ ನಮ್ಮಲ್ಲಿ ಮಾಡುವಂತಹದ್ದು ಸಂವಾದ ಅಲ್ಲ, ಅದು ಸಮಾಲೋಚನೆ. ಹಿರಿಯರ ಜೊತೆ ಮಾಡುವಾಗ ಒಂದು ಸಂವಾದಕ್ಕೆ ಅವಕಾಶ ಉಂಟು. ಹಾಗಾಗಿ ಆ ಅಮೂಲ್ಯವಾದ ಸಮಯವನ್ನು ನಾನು ಅದಕ್ಕಾಗಿ ಮೀಸಲಾಗಿಡೋಣ ಎನ್ನುವಂತಹ ಒಂದು ಬದಲಾವಣೆಯನ್ನು ಮಾಡಿದ್ದೇನೆ. ಇನ್ನು ಇವತ್ತಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದ ದಾಖಲಾರ್ಹವಾದ ಸಾಧನೆಯನ್ನು ಮಾಡಿ ಅದಕ್ಕೊಂದು ಬೇರೆಯಾದಂತಹ ಆಯಾಮವನ್ನು ಕೊಟ್ಟವರು ದಿವಾಕರ್ ಹೆಗ್ಡೆ ಅವರು. ಅವರ ಜೊತೆ ನಾವು ಒಂದು ಸಂವಾದವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೇನೋ ಒಂದು ವಸ್ತು ಸಿಕ್ಕತ್ತೆ. ಹಾಗಂತ ಎಲ್ಲವೂ ಧನಾತ್ಮಕವಾಗಿಯೇ ಇದೆಯೋ ಅಂತ ಹೇಳಿದ್ರೆ ಇಲ್ಲ, ಋಣಾತ್ಮಕವಾದ ಅಂಶಗಳು ಇದರಲ್ಲಿ ಇದ್ದಾವೆ. ಧನಾತ್ಮಕ ಯಾವುದು, ಋಣಾತ್ಮಕ ಯಾವುದು, ಇದನ್ನ ನಾವು ಮೊದಲು ಚಿಂತನೆ ಮಾಡಿಕೊಳ್ತಾ ಹೋಗಬೇಕಾಗಿದೆ. ನಮಗೆಲ್ಲ ತುಂಬ ಉತ್ಸಾಹ ಉಂಟು. ಡಾಕ್ಟರು ಹೇಳಿದರು, ತುಂಬ ಒಳ್ಳೆಯ ವಿಷಯವನ್ನು ಅವ್ರು ಕೊಟ್ಟರು. ಯಾವುದು ಅಂತಂದ್ರೆ, ಈಗ ತಾಳಮದ್ದಲೆ ಕ್ಷೇತ್ರದಲ್ಲಿ ಕೊರತೆ ಏನಾಗ್ತಾ ಇದೆ ಕೇಳಿದ್ರೆ, ಹೊಸ ತಲೆಮಾರಿನವರು ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ. ಇನ್ನು ಹತ್ರ ಬಂದವರಿಗೆ ಏನು ತೊಂದರೆ ಆಗ್ತಾ ಇದೆ ಕೇಳಿದ್ರೆ, ಅವರೇ ದೂರ ಉಳಿಯುವಂತಹ ಸ್ಥಿತಿ ಬಂದಿದೆ. ಇದನ್ನು ನಾನು ಚೆನ್ನಾಗಿ ಅನುಭವಿಸಿದವನಾದ್ರಿಂದ ನಾನು ನಿರ್ಭಿಡೆಯಿಂದ ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ಹೇಗೆಲ್ಲ ಹೊಡೆತ ಬೀಳುತ್ತದೆ ಕೇಳಿದ್ರೆ, ತುಂಬಾ ಚಂದ ಅರ್ಥ ಹೇಳ್ತೀರಿ ನೀವು, ನಮ್ಮ ತಾಳಮದ್ದಲೆ ನೀವು ಬೇಡ ಅಷ್ಟೇ. ಅಂದ್ರೆ ಕಾರಣ ಏನು ಅಂತಂದ್ರೆ, ಇಲ್ಲಿ ಸ್ಟಾರ್ ವ್ಯಾಲ್ಯೂ ಅಂತ ಹೇಳುದು ತುಂಬಾ ಕೆಲಸ ಮಾಡ್ತಾ ಇದೆ. ಎಷ್ಟೋ ಕಡೆ ನಾವೇ ಅದನ್ನು ಅನುಭವಿಸಿದ್ದೇವೆ. ದೊಡ್ಡ ದೊಡ್ಡ ಕಲಾವಿದರು ಬಂದು ತಾಳಮದ್ದಲೆ ಸೋತದ್ದಿದೆ. ಹವ್ಯಾಸಿ ಕಲಾವಿದರು ಅಥವಾ ಊರು ಮನೆ ಕಲಾವಿದರು ಕೂಟ, ತಾಳಮದ್ದಲೆಯೂ ಅಲ್ಲ, ಕೂಟ, ಜಾಗರ, ಇದನ್ನು ಮಾಡಿ ಅದು ಕಾರ್ಯಕ್ರಮ ಯಶಸ್ವಿಯಾಗುತ್ತಿದೆ. ಕಾರಣ ಏನು ಕೇಳಿದ್ರೆ, ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದಾಗೆ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು. ಅದನ್ನ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೆ. ಅದನ್ನು ಹೇಳಲಿಕ್ಕೆ ವೇದಿಕೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳೋದು ಅನ್ನಿಸ್ತು. ಇದರಲ್ಲಿ ಪ್ರಸಂಗ ಪಠ್ಯದ ಅಧ್ಯಯನ ಅಂತ ಹೇಳುವಂಥದ್ದು ಪ್ರಧಾನವಾದ ವಿಷಯವಾಗುತ್ತೆ. ಹಿಂದೆ ನಮ್ಮಲ್ಲಿ ಅವರು ಉದಾಹರಣೆ ಕೊಟ್ಟ ಅಷ್ಟು ವ್ಯಕ್ತಿಗಳು, ನಮ್ಮ ಪರಿಸರ ಎಲ್ಲವೂ ಇದ್ದದ್ದು ಹಳ್ಳಿ. ನಮಗೆ ಆಗಿನ ಸೌಲಭ್ಯ ಹೇಗಿತ್ತು ಅಥವಾ ಈಗಲೂ ಅಲ್ಲಿ ಹಾಗೆ ಇದೆ, ಅದರಲ್ಲಿ ವ್ಯತ್ಯಾಸಗಳೇನಿಲ್ಲ. ಪುರಾಣಗಳನ್ನು ಓದಬೇಕು ಅಥವಾ ಇತಿಹಾಸವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವುದೋ ಒಂದು ಪುಸ್ತಕಗಳು ಸಿಗ್ತವೆ ಅಂತ ಯಾವ ಖಾತರಿ ಇಲ್ಲ. ಹಾಗಾದ್ರೆ ನಾವು ಯಾವುದರ ಮೂಲಕವಾಗಿ ಈ ಕಥೆಯನ್ನೆಲ್ಲ ಕೇಳಿದ್ವು ಕೇಳಿದ್ರೆ, ಮೊದಲಿಗೆ ನಾವು ಕೃತಜ್ಞರಾಗಿರಬೇಕಾದ್ದು ಯಕ್ಷಗಾನ ಲೋಕಕ್ಕೆ. ನಮ್ಮಲ್ಲಿ ಹಳ್ಳಿಯ ಜನರು ಎಲ್ಲರೂ ಕೂಡ ರಾಮಾಯಣ ಮಹಾಭಾರತ ಇದನ್ನು ಚೆನ್ನಾಗಿ ತಿಳಿದಿದ್ದಾರೆ. ಅದು ಚೆನ್ನಾಗಿ ಅಂತ ನಾನು ಯಾಕೆ ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲಿಯೂ ಕೂಡ ಅಲ್ಲಿ ರಾಮಾಯಣದ ಪಾತ್ರ ಪ್ರಪಂಚದಲ್ಲಿ ಭೀಮ ಬರೋದಿಲ್ಲ, ಮಹಾಭಾರತದ ಪಾತ್ರ ಸರಣಿಯಲ್ಲಿ ಎಲ್ಲಿಯೂ ಲಕ್ಷ್ಮಣ ಬರೋದಿಲ್ಲ. ಯಾಕಂದ್ರೆ ಈಗ ಒಂದಷ್ಟು ಜನ ನೀವು ನೋಡಿರ್ತೀರಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಒಂದು ಸಣ್ಣ ಸಣ್ಣ ರೀಲ್ಸ್ ಹಾಕ್ತಾ ಇರ್ತಾರೆ. ಯಾರಾದ್ರೂ ಕಾಲೇಜು ಹುಡುಗರಿಂದ ಹೋಗಿ ಮೈಕ್ ಹಿಡಿದು ಕೇಳ್ತಾ ಇರ್ತಾರೆ ನೋಡಿ, ರಾಮನ ತಮ್ಮನ ಹೆಸರೇನು ಕೇಳಿದ್ರೆ ಭೀಮ ಅಂತ ಹೇಳುವವರು ತುಂಬಾ ಜನ ಇದ್ದಾರೆ. ಹಾಗೆ ಅಂತಹ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಇರಲಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ದಶರಥನಿಗೆ 3 ಜನ ಹೆಂಡತಿ, 4 ಜನ ಮಕ್ಕಳು, ಈ ಲೆಕ್ಕ ಬಹಳ ಚೆನ್ನಾಗಿತ್ತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಕೇಳಿದ್ರೆ, ಯಕ್ಷಗಾನ ಮತ್ತು ತಾಳಮದ್ದಲೆ ಕ್ಷೇತ್ರಗಳಿಂದ ಆಯಿತು. ಹರಿಕತೆ ಇದಕ್ಕೆ ಸ್ವಲ್ಪ ಪೂರಕವಾಗಿತ್ತು, ಗಮಕ ವಾಚನ ಇದಕ್ಕೆ ತುಂಬಾ ಕೆಲಸವನ್ನು ಮಾಡಿದೆ. ಆದರೆ ನಾನು ಕಂಡುಕೊಂಡ ಹಾಗೆ ನಮ್ಮ ಪರಿಸರದಲ್ಲಿ ಹೇಗಿತ್ತು ಕೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕುಮಾರವ್ಯಾಸ ಭಾರತ ಪುಸ್ತಕ ಇತ್ತು. ಒಂದು ಪೂಜನೀಯವಾದ ಸ್ಥಾನದಲ್ಲಿ ಅದಿತ್ತು. ಪ್ರತಿನಿತ್ಯವೂ ಕೂಡ ಸಾಯಂಕಾಲ ಏನು ಕೆಲಸ ಕೇಳಿದ್ರೆ, ಅವರು ಆ ಭಾರತವನ್ನು ವಾಚನ ಮಾಡುವಂತಹದ್ದು. ಮನೆಯಲ್ಲಿ ಯಾರಾದ್ರೂ ಸರಿ, ಹೆಂಗಸರು ಕೂಡ ಮಾಡಿದ್ದು ನಾನು ಕೇಳಿದ್ದೇನೆ. ನಮ್ಮ ದೊಡ್ಡಮ್ಮ ಒಬ್ಬರು, ಅವರು ಮಧ್ಯಾಹ್ನ ಊಟ ಆದ ಕೂಡಲೇ ಮಲಗುವಂತಹ ಪರಿಪಾಠ ಇಲ್ಲ, ಅಲ್ಲಿ ಭಾರತ ವಾಚನವನ್ನು ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಯಾವುದೇ ಅರ್ಥ ವ್ಯಾಖ್ಯಾನ ಇರಲಿಲ್ಲ, ಕೇವಲ ಆ ಭಾಮಿನಿ ಷಟ್ಪದಿ ಅದನ್ನು ಓದ್ತಾ ಹೋಗುವಂತಹ.
ಕೇಳಿ 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 ಮನೆಯಲ್ಲಿ ಇದ್ದವರಿಗೆ ಅದು ಬಾಯಿಪಾಠಕ್ಕೆ ಬರ್ತಾ ಇತ್ತು. ನಮ್ಮ ದೊಡ್ಡಪ್ಪ ಅವರ ಕಾಲದಲ್ಲೆಲ್ಲ ಹೇಗಿತ್ತು ಕೇಳಿದ್ರೆ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ತುರಂಗ ರಾಮಾಯಣ ಇವೆಲ್ಲ ಅವರಿಗೆ ಬಹುಪಾಲು ಎಲ್ಲವೂ ಅಂತ ನಾನು ಹೇಳೋದು, ಬಹುಪಾಲು ಬಾಯಿಪಾಠ. ಹಾಗಾಗಿ ಯಕ್ಷಗಾನ ಅರ್ಥಧಾರಿಗಳು ಕೂತು ಅಲ್ಲಿ ರಾಮ ಪರಶುರಾಮ ಸಂವಾದ ಎಲ್ಲ ಮಾಡುವಾಗ ಅವರು ಮಧ್ಯದಲ್ಲಿ ಈ ಷಟ್ಪದಿಗಳನ್ನು ಅವರು ಹೇಳ್ತಾ ಇದ್ರು. ಅಂದ್ರೆ ಅದನ್ನು ಅವರು ಅನುಭವಿಸ್ತಾ ಇದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ ಅವರ ನಿರಂತರವಾದ ಕೇಳುವಿಕೆ, ಓದುವಿಕೆಯೂ ಅಲ್ಲ. ಮನೆಯಲ್ಲಿ ಯಾರೋ ಒಬ್ರು ಓದ್ತಾ ಇದ್ರು, ಉಳಿದವರು ಕೇಳ್ತಾ ಇದ್ರು. ಆ ಕೇಳುವುದರ ಮುಖಾಂತರವಾಗಿ ಅದು ಬರ್ತಾ ಇತ್ತು. ಹೀಗೆ ಆ ಪರಂಪರೆ ಮುಂದುವರಿದು ಎಲ್ಲಿಗೆ ಬಂತು ಕೇಳಿದ್ರೆ ಕೆಲವು ಮನೆತನಗಳಲ್ಲಿ ಈಗಲೂ ಸುಮಾರು 100 ಯಕ್ಷಗಾನ ಪ್ರಸಂಗಗಳ ಪ್ರತಿ ಸಂಗ್ರಹ ಇದೆ ನಮ್ಮ ಊರಿನಲ್ಲಿ. ಅವ್ರು ಏನ್ ಮಾಡಿದ್ದಾರೆ ಕೇಳಿದ್ರೆ ಈ ಕುಮಾರವ್ಯಾಸ ಭಾರತ ಅಥವಾ ಜೈಮಿನಿ ಭಾರತ ಇದನ್ನು ಓದುವುದು ಕಷ್ಟ, ಸ್ವಲ್ಪ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಇದು ಕಷ್ಟ ಅಂತ ಅನ್ನಿಸಿದಾಗ ಯಕ್ಷಗಾನ ಸಾಹಿತ್ಯದ ಮೊರೆ ಹೋದ್ರು. ಆ ಯಕ್ಷಗಾನವನ್ನು ನಿತ್ಯವೂ ಕೂಡ ಪಠನೆ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಶ್ರದ್ಧೆ ಇತ್ತು. ಅದು ಏನು ಅರ್ಥ ಆಗ್ತಾ ಬಿಡ್ತಿತ್ತು ಅಂತಲ್ಲ, ಆದರೆ ಅದನ್ನ ಸರಾಗವಾಗಿ ಅದು ನನ್ನ ವಿಷಯದಲ್ಲಿ ಇದೆ. ಹೇಗೆಂದ್ರೆ ಅದನ್ನು ಓದುವ ಕ್ರಮ ಹೇಗೆ ಅಂತ. ಈಗ ಕೇದಾರಗೌಡ ಅಷ್ಟ ಅಂತ ಇದ್ದು ಕೂಡಲೇ ಅದನ್ನು ಹೇಗೆ ಹೇಳಬೇಕು, ಈ ಒಂದು ಮರ್ಮವನ್ನು ಕೂಡ ಆ ಹೇಳುಗರು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ರು ಮನೆಗಳಲ್ಲಿ. ಇದರ ಪರಿಣಾಮ ಏನಾಯಿತು ಕೇಳಿದ್ರೆ ಮನೆಯ ಮಕ್ಕಳಿಗೆಲ್ಲ ಅದು ಬಾಯಿಪಾಠ ಆಗ್ತಾ ಹೋಗಿ ವೀರ ದಶರಥ ನೃಪತಿ, ಹಿನಕುಲ, ವಾರಿಧಿಗೆ, ಪ್ರತಿಚಂದ್ರನು ಇದನ್ನು ಸರಾಗವಾಗಿ ಹೇಳುವಷ್ಟು ಹಳ್ಳಿಯ ಜನ ಸಿದ್ಧರಾಗ್ತಾ ಹೋದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ ಅವರಿಗೆ ಬೇರೆ ಯಾವ ಇದಿಲ್ಲ, ಏನು ಆಕರಗಳು ಯಾವುದೂ ಇಲ್ಲ. ಮನೆಯಲ್ಲಿದ್ದಂತಹ ಯಕ್ಷಗಾನ ಪ್ರತಿ ಇದನ್ನ ನಿತ್ಯವೂ ಕೂಡ ಓದುವ ಪಾಠವನ್ನು ಅವ್ರು ಮಾಡಿಕೊಂಡ್ರು. ಹಾಗಂದ್ರೆ ಅವರು ಯಾರು ಅರ್ಥಧಾರಿಗಳಾಗಲಿಲ್ಲ, ಯಾರು ವೇಷಧಾರಿಗಳಾಗಲಿಲ್ಲ, ಆದರೆ ಚೆನ್ನಾಗಿ ಯಕ್ಷಗಾನವನ್ನು ಕೇಳುಗರಾಗಿದ್ದಾರೆ. ಅವರು ಯಕ್ಷಗಾನದ ಒಳ್ಳೆಯ ಕೇಳುಗರು. ಅವರಿಗೆ ಹಾಗಾಗಿ ಕಲಾವಿದರೇನಾದರೂ ಒಂದು ಪದಕ್ಕೆ ಅರ್ಥವನ್ನು ಹೇಳಲಿಲ್ಲ ಅಂತ ಅದನ್ನು ಕೇಳ್ತಾ ಇದ್ರು, ಈ ಪದವನ್ನು ಬಿಟ್ರಲ್ಲ ಯಾಕೆ ಅಂತ. ಆ ಪದ ಬಿಟ್ಟದ್ದು ಯಾಕೆ ಅಂತ ಕೇಳಿದ್ರೆ ಕಲಾವಿದನ ಉತ್ತರ ಬಹಳ ಚೆನ್ನಾಗಿರ್ತಿತ್ತು, ಸಮಯ ಇರಲಿಲ್ಲ ಅಂತಷ್ಟೇ. ಆದರೆ ನಿಜವಾದ ಇದು ಕಾರಣ ಅದಲ್ಲ. ಇವನಿಗೆ ಆ ಪ್ರಸಂಗದ ಪದ್ಯ ಗೊತ್ತಿಲ್ಲ. ಅವನಿಗೆ ವೀರ ದಶರಥ ನೃಪತಿ ಮಾತ್ರ ಗೊತ್ತು, ಮುಂದಿನ ಪದ್ಯದ ಸಾಹಿತ್ಯವೇ ಅವನಿಗೆ ಗೊತ್ತಿಲ್ಲ. ಹಾಗಾದ್ರೆ ಯಾಕೆ ಹಾಗಾಯಿತು ಕೇಳಿದ್ರೆ ನಾವು ಈಗೆಲ್ಲ ಸಿದ್ಧವಾಗ್ತಾ ಇದ್ದೀವಲ್ಲ, ಟಿಕ್ ಹಾಕೋದು ಅಂತ. ಕಾರ್ಯಕ್ರಮಕ್ಕೆ ಸಿದ್ಧ ಆಗೋದು ಹೇಗೆ ಕೇಳಿದ್ರೆ ಪದ್ಯವನ್ನು ಟಿಕ್ ಹಾಕೋದು. ನಮ್ಮಲ್ಲಿ ಆ ಪದ್ಧತಿ ಇರಲಿಲ್ಲ, ಟಿಕ್ ಹಾಕುವ ಪದ್ಧತಿ ಇರಲಿಲ್ಲ. ತಾಳಮದ್ದಲೆ ನಡೆದು ಬಂದ ರೀತಿ ಹೇಗಿತ್ತು ಕೇಳಿದ್ರೆ ಹೀಗೆ ಎಲ್ಲ ಕೂತ್ಕೊಂಡಿರುವುದು, ತಾಳಮದ್ದಲೆ ವೇದಿಕೆ ಹೀಗೆ ಎತ್ತರ ಇರಲಿಲ್ಲ, ಕೆಳಗೆ ಇರುವುದು, ಮೈಕ್ ಇತ್ಯಾದಿಗಳೆಲ್ಲ ಏನಿಲ್ಲ, ಪ್ರಸಂಗ ಅಲ್ಲೇ ನಿರ್ಣಯ ಮಾಡೋದು. ಎಷ್ಟೋ ಸಮಯದಲ್ಲಿ ಗಜಮುಖದವರೆಗೆ ಆದ ಮೇಲೆ ಪ್ರಸಂಗ ನಿರ್ಣಯ ಆಗಿದ್ದಿದೆ. ಆಗಿ ಕೂತವರಲ್ಲಿ ನೀನಿದ್ ಹೇಳು ಅಂತ ಪಾತ್ರವನ್ನು ಅಲ್ಲೇ ಹಂಚಿ ಅವರು ಆ ಪಾತ್ರಕ್ಕೆ ಸಿದ್ಧರಾಗ್ತಾ ಇದ್ರು. ಹೇಗೆ ಸಿದ್ಧರಾಗ್ತಾ ಇದ್ರು ಕೇಳಿದ್ರೆ ಹೇಗೋ ಒಂದು ಮಾಡಿ ಸಿದ್ಧರಾಗೋದು ಖಂಡಿತ ಅಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಉಂಟು. ಹೇಗೆ ಬೇಕಾದ್ರೂ ಹೇಳ್ಬೋದು ಅಂತ ಇಲ್ಲ, ಹಾಗಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ಹಿನ್ನೆಲೆಯಾಗಿ ಈ ಪ್ರಸಂಗಗಳ ಅಧ್ಯಯನ ಇತ್ತು. ಅವರು ಇಡೀ ಪ್ರಸಂಗವನ್ನು ಓದ್ತಾ ಇದ್ರು. ಗುರುಗಳ ಪಾಠಕ್ ಸರ್ ಹೇಳಿದ್ರು, ತಾಳಮದ್ದಲೆಯ ತರಗತಿಯನ್ನು ಮಾಡುವುದು ಹೇಗೆ ಎನ್ನುವಂತ ದೊಡ್ಡ ಸವಾಲಿನ ವಿಷಯ. ನಮಗದಕ್ಕೊಂದು ಮಾದರಿ ಸಿಕ್ಕಿದ್ದು ನಮ್ಮ ಊರಿನಲ್ಲಿ. ಹಳದಾಚಿ ಪುಟ್ಟಶಾಮಯ್ಯನವರು ಹಾಗೂ ಕೇದಿಗೆಮನೆ ಚೆನ್ನಯ್ಯನವರು, ಅವರನ್ನು ನಾವು ಸ್ಮರಿಸಿಕೊಳ್ಳಬೇಕು ಯಾವಾಗಲೂ ಕೂಡ. ಅವರು ತಾಳಮದ್ದಲೆ ಅಭ್ಯಾಸವನ್ನು ನೀವು ಮಾಡಬೇಕು ಬನ್ನಿ ಮಕ್ಕಳೇ ಅಂತ ಹೇಳಿ ಇದೇ ಕೂರಿಸ್ಕೊಂಡು ಮಾಡಿದ್ದೇನು ಕೇಳಿದ್ರೆ ಅರ್ಥ ಹೀಗೆ ಹೇಳಬೇಕು ಅಂತ ಅವ್ರು ಯಾವತ್ತೂ ಹೇಳ್ಕೊಡ್ಲಿಲ್ಲ, ಅಥವಾ ಇದೇ ಅರ್ಥ ಅಂತ ಅವ್ರು ಯಾವತ್ತೂ ಹೇಳ್ಕೊಡ್ಲಿಲ್ಲ. ಪ್ರಸಂಗ ಓದು ಅಂತ ಹೇಳ್ತಾ ಇದ್ರು. ಮೊದಲು ಮಾಡಬೇಕಾಗಿದ್ದೇನು ಕೇಳಿದ್ರೆ ಎಲ್ಲರೂ ಕೂಡ ಆ ಇಡೀ ಪ್ರಸಂಗವನ್ನು ನಾವು ಓದಬೇಕಿತ್ತು. ಪ್ರಸಂಗ ಓದಿ ಒಂದು ಹಂತಕ್ಕೆ ನಿಲುಗಡೆ ಆದ ನಂತರ ನಾವು ಅದಕ್ಕೆ ಅರ್ಥವನ್ನು ಪಾತ್ರ ಅಲ್ಲೇ ಹಂಚ್ತಾ ಇದ್ದು ಅರ್ಥವನ್ನು ನಾವು ಹೇಳಬೇಕಿತ್ತು. ಈ ಪ್ರಸಂಗ ಓದಿನ ಕಾರಣದಿಂದ ಏನಾಯಿತು ಕೇಳಿದ್ರೆ ಒಂದು ದೊಡ್ಡ ವಿಷಯ. ಭಾಗವತರ ಹೆಸರನ್ನು ನಾನು ಹೇಳೋದಿಲ್ಲ. ಎಷ್ಟು ಅವರ ಬೌದ್ಧಿಕ ಮಟ್ಟ ಹೇಗಿತ್ತು ಕೇಳಿದ್ರೆ, ಅಲ್ಲ ಕಾರಂದ್ರೆ ಈ ಪ್ರಸಂಗ ಬರೀತಾರಲ್ಲ ಅವರಿಗೆಲ್ಲ ಬರೀ ಮಳ್ಳಲ್ಲ ಅಂತ. ಯಾಕೆ ಭಾಗವತ್ರೆ? ಅಲ್ಲ ನೋಡಿ, ದಕ್ಷಯಜ್ಞ ಪ್ರಸಂಗ ವಿದುರ ನಿಂತೆಂದ ಅಂತುಂಟು. ವಿದುರನಿಗೂ ದಕ್ಷಯಜ್ಞಕ್ಕೂ ಎಂತ ಸಂಬಂಧ ಕಾರಂದ್ರೆ? ಈ ಪ್ರಸಂಗ ಬರೆಯೋರಿದಾರಲ್ಲ ಮಳ್ಳು, ಈ ಊರ್ನೆಲ್ಲ ಕಟ್ಟಿಗೆ ನಾವು ಆ ಪದ್ಯ ಹೇಳಬೇಕು ಅಂತೇಳಿ ಹಣೆ ಹೊಡ್ಕೊಳ್ತಾ ಇದ್ರು. ಸರಿ, ನಾನು ಅವ್ರಿಗೆ ಏನು ಉತ್ತರ ಅಂತ ಹೇಳಲಿಲ್ಲ.
ಯಾಕಂದ್ರೆ ಅವರು ತುಂಬ ದೊಡ್ಡ ಭಾಗವತರು, ಸ್ಥಾಪಿತ ಕಲಾವಿದರು, ಅವರಿಗೆಲ್ಲ ಇದು ಹೇಳಬಾರ್ದು. ವಾಸ್ತವ ಏನು ಕೇಳಿದ್ರೆ, ಪ್ರಸಂಗ ಮೂಲ ಎಲ್ಲಿ ಕೇಳಿದ್ರೆ ಮೈತ್ರೇಯ ಮಹರ್ಷಿ ವಿದುರನಿಗೆ ದಕ್ಷಯಜ್ಞದ ಕಥೆಯನ್ನು ಹೇಳ್ತಾ ಇದ್ದಾರೆ. ದಕ್ಷಯಜ್ಞ ಪ್ರಸಂಗ ನೀವು ಗಮನಿಸಿ, ನೇರವಾಗಿ ದೇವೇಂದ್ರನ ಪ್ರವೇಶ ಅಥವಾ ಈಶ್ವರನ ಪ್ರವೇಶ, ದಕ್ಷನ ಪ್ರವೇಶ ಹಾಗಲ್ಲ. ಅದೊಂದು ಕಥಾ ನಿರೂಪಣೆ ಅಂತ ಹೇಳುವುದನ್ನು ನಾವು ಮರೀತಾ ಇದ್ದೇವೆ. ಈ ಪ್ರಸಂಗ ಪಠ್ಯವನ್ನು ಓದುವುದರಿಂದ ನಮ್ಗೆ ಇದು ಸ್ಪಷ್ಟವಾಗುತ್ತೆ, ಕಥಾ ನಿರೂಪಣೆ ಅಂತ ಹೇಳಿ. ಅಂದ್ರೆ ಈ ಪ್ರಸಂಗಗಳೆಲ್ಲ ರಚನೆಯಾಗಿರುವುದು ಕೇವಲ ಒಂದು ಪ್ರದರ್ಶನಕ್ಕಾಗಿ ಅಲ್ಲ, ಆಟಕ್ಕಾಗಿ ಅಲ್ಲ, ಅಥವಾ ಒಂದು ಕೂಟಕ್ಕಾಗಿ ಅಲ್ಲ. ಇದೊಂದು ಕಥಾ ನಿರೂಪಣೆ, ಒಂದು ಕಥೆಯನ್ನು ನಮಗೆ ಹೇಳುವುದಕ್ಕೆ ಇದೊಂದು ಮಾಧ್ಯಮವಾಗಿ ಇಟ್ಕೊಂಡಿದ್ದಾರೆ ಹಿಂದಿನ ಕವಿಗಳು. ಹಾಗಾಗಿ ನಮಗೆ ಕಥೆಯನ್ನು ಮುದ್ರಿಸುವಂತಹದ್ದು, ಕಥೆಯ ಜೊತೆಗೆ ತತ್ವವನ್ನು ಮುದ್ರಿಸುವಂತಹದ್ದು, ಅಲ್ಲಿ ಒಂದಷ್ಟು ರೋಚಕವಾದ ಅನುಭವಗಳನ್ನು ನಮಗೆ ಕೊಡುವಂತಹದ್ದು ಆ ಕವಿಯ ಆಶಯ ಆಗಿದೆ. ಹಾಗಾಗಿ ಪ್ರಸಂಗ ಪಠ್ಯ ಅಂತ ಹೇಳುವಂತಹದ್ದು ಅತಿ ವಿಶಿಷ್ಟವಾದದ್ದು ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ. ಆ ಪೂರ್ವ ಸೂರಿಗಳು, ಕವಿಗಳು, ಅವರನ್ನು ನಾವು ಎಷ್ಟು ಸ್ಮರಿಸಿದರೂ ಕೂಡ ಕಡಿಮೆಯೇ ಆಗತ್ತೆ. ಯಾಕಂದ್ರೆ ಎಷ್ಟು ಒಳ್ಳೊಳ್ಳೆಯ ಕಥೆಗಳನ್ನು, ಸಣ್ಣ ಸಣ್ಣ ವಿಷಯಗಳನ್ನು, ಇದರಲ್ಲಿ ಧರ್ಮಶಾಸ್ತ್ರ ಇದೆ, ನಿತ್ಯ ನೈಮಿತ್ತಿಕ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಹಳ ಸುಲಭಕ್ಕೆ ನಮಗೆ ಸಿಕ್ಕುವ ಹಾಗೆ ಅಲ್ಲಿ ಒಂದಷ್ಟು ಗಾದೆ ಮಾತುಗಳಿಂದ ಇರಬಹುದು, ಅಥವಾ ಒಂದಷ್ಟು ಸೂಕ್ತಿಗಳಿಂದ ಇರಬಹುದು, ನಮಗೆ ಕೊಡ್ತಾ ಬಂದಿದ್ದಾರೆ. ನಾವು ಅದನ್ನು ಯಾವುದನ್ನು ನೋಡ್ತಾ ಇಲ್ಲ. ನಮಗೇನು ಅಂತ ಹೇಳಿದ್ರೆ, ಪ್ರಸಂಗ ಇವತ್ತು ಉದಾಹರಣೆ, ಈಗ ಕೃಷ್ಣ ಸಂಧಾನ ಅಂತ ತಿಳ್ಕೊಳ್ಳಿ. ಕೃಷ್ಣ ಸಂಧಾನ ಪ್ರಾರಂಭ ಆಗುವುದು ಎಲ್ಲಿಂದ ಅಂತ ಯಾರಿಗಾದ್ರೂ ಮಾಹಿತಿ ಇದೆಯಾ? ಸಂಧಾನ ಪ್ರಾರಂಭ ಎಲ್ಲಿಂದ ಆಗ್ತದೆ ಅಂತ ಬಹುತೇಕ ಕಲಾವಿದ ವಲಯದವರಲ್ಲಿ ಕೇಳಿದ್ರೆ ಹೇಳ್ತಾರೆ, ಧರ್ಮರಾಯ ಉದ್ಯೋಗವನ್ನು ಕೊಡ್ತಾನೆ, ಅಲ್ಲಿಂದ ಕೃಷ್ಣ ಸಂಧಾನ ಪ್ರಸಂಗ ಶುರುವಾಗುತ್ತೆ. ಎಲ್ಲಿ? ವಿರಾಟ ಕೊಟ್ಟಂತಹ ಉಪಪ್ಲಾವ್ಯದಲ್ಲಿ ಕೃಷ್ಣ, ಬಲರಾಮ ಇವರೆಲ್ಲ ಇದ್ದು, ಉತ್ತರೆ ಮತ್ತು ಅಭಿಮನ್ಯುವಿನ ಮದುವೆ ಆಯಿತು, ಪರಿಣಯದ ನೆವದಿತ್ತು, ಅಲ್ಲಿಂದ ಶುರು ಅಂತ ನಾವು ತಿಳ್ಕೊಂಡಿದ್ದೇವೆ. ಜನಮೇಜಯ ಮತ್ತು ವೈಶಂಪಾಯನ ಇವರ ಸಂವಾದದಿಂದ ಪ್ರಸಂಗ ಶುರುವಾಯಿತು. ನೋಡಿ ಎಷ್ಟು ವಿಸ್ತಾರವಾಗಿ ಒಂದು ಪ್ರಸಂಗವನ್ನು ನಾವು ಮಾಡಬಹುದಾಗುತ್ತೆ. ಅಂದರೆ ನಾನು ಇದನ್ನು ಪ್ರಾಯೋಗಿಕವಾಗಿ ಮಾಡಿದ್ದೇನೆ, ನಮಗೆ ಸಣ್ಣ ಮಟ್ಟಿನ ಯಶಸ್ಸು ಸಿಕ್ಕಿದೆ. ಅವರಿಬ್ಬರು ಇವತ್ತಿಲ್ಲ, ಅಕ್ಷಯ್ ಮತ್ತು ಉಷಾ. ಅವರಿಗೆ ಪೂರ್ವ ಹಿನ್ನೆಲೆಯನ್ನು ಬಹಳ ಕೊಡಲಿಲ್ಲ ನಾನು, ಯಾಕೆಂದ್ರೆ ಪೂರ್ವ ಹಿನ್ನೆಲೆ ಬಹಳ ಕೊಟ್ಟರೆ ಪ್ರಸಂಗ ಹಾಳು ಮಾಡ್ತಾರೆ ಅಂತ ಗೊತ್ತು. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನೇ ಕೊಟ್ಟು, ಇಷ್ಟೇ ಹೇಳಿ ನೀವು ಸಾಕು, ಈ ಪದ್ಯದ ಅರ್ಥ ಇಷ್ಟೇ ಹೇಳಿದ್ರೆ ಸಾಕು ಅಂತ. ಒಂದು ಜನಮೇಜಯ ವೈಶಂಪಾಯನನ್ನ ಉಪಚಾರ ಮಾಡ್ತಾ ಕಥೆಯನ್ನು ಹೇಗೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳಿದ್ರೆ ಫ್ಲಾಶ್ ಬ್ಯಾಕ್, ಆ ತಂತ್ರವನ್ನು ಅಲ್ಲಿ ಬಳಸಿದ್ದಾರೆ. ನೀವು ಇಡೀ ಮಹಾಭಾರತವನ್ನು ನನಗೆ ಹೇಳಿದ್ರಿ, ಆದರೆ ನನಗೆ ಇದರಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನೋಡಿ ಇದು ತುಂಬಾ ಚಂದದ ಪ್ರಶ್ನೆ. ಇಡೀ ಸಂಧಾನ, ಕೃಷ್ಣ ಸಂಧಾನ ನಿಲ್ಲಬಹುದಾದ, ನಾವೀಗ ಯಾವ ಕಲಾವಿದರು ಅದನ್ನು ಮುಟ್ತಾ ಇಲ್ಲ, ಇದು ದುರಂತ. ಎಷ್ಟು ಚಂದದ ಪ್ರಶ್ನೆ ಅಂತ ಹೇಳಿದ್ರೆ, ಜನಮೇಜಯನದ್ದು, ಸಾವಿರಾರು ವರ್ಷ ತಪಸ್ಸು ಮಾಡಿದ ಮುನಿಗಳಿಗೆ ಅಥವಾ ತನ್ನವರು ಅಂತ ಹೇಳಿ ಘೋಷಣೆ ಮಾಡಿಕೊಂಡ ಪಾಂಡವರಿಗೆ ವಿಶ್ವರೂಪವನ್ನು ತೋರಿಸದ, ಅದುವರೆಗೆ ವಿಶ್ವರೂಪವನ್ನು ತೋರಿಸದ ಕೃಷ್ಣ ದುರ್ಜನನಾದ, ಇದು ಅಂಡರ್ಲೈನ್ ಮಾಡಬೇಕಾದ ಒಂದು ಶಬ್ದ, ದುರ್ಜನನಾದ ಕೌರವನ ಸಭೆಯಲ್ಲಿ ವಿಶ್ವರೂಪವನ್ನು ತೋರಿಸಿದ ಅಂತ ನೀವು ವರ್ಣಿಸಿದಿರಿ, ಹೇಳಿಬಿಟ್ರಿ. ನನಗೆ ಕುತೂಹಲ ಅದು ಯಾಕೆ ಹಾಗಾಯಿತು ಅಂತ. ಇದು ವಿಷಯ. ಹಾಗಾದ್ರೆ ಅದರ ಹಿನ್ನೆಲೆ ಅದಕ್ಕೆ ಕಾರಣ ಪೂರ್ವ ಹಿನ್ನೆಲೆ ಹೀಗುಂಟು ಅಂತ ಹೇಳಿ ಇವನು ಎಳೆ ಎಳೆಯಾಗಿ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಯಾರು? ವೈಶಂಪಾಯನ. ಹಾಗಾಗಿ ತುಂಬಾ ಕಡೆ ಅರಸ ಕೇಳಿಂದ, ಅರಸ ಕೇಳಿಂತೆನ್ನುವ ಎಲ್ಲ ಹೇಳಿದಲ್ಲಿ ನಾವು ಅರಸ ಕೂಡಲೇ ಕೌರವನಿಗೆ ಹೇಳಿ ಆರೋಪ ಮಾಡಿಬಿಡ್ತೇವೆ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ಅಲ್ಲಿ ಎಲ್ಲಿ ಹೇಳಿದ ಅರಸನು ಕೌರವ ಅಲ್ಲ. ಜನಮೇಜಯನನ್ನು ಕುರಿತು ಸಂಬೋಧನೆ ಮಾಡ್ತಾ ಇದ್ದಾನೆ ವೈಶಂಪಾಯನ. ನೀನು ಅರಸ, ರಾಜ ಕೇಳ್ತಾ ಇದ್ದಿ, ನೀನು ಕೇಳಬೇಕು, ನಾನು ಹೇಳಬೇಕು, ಈ ರೀತಿಯ ಒಂದು ಸಂವಾದ ಅಲ್ಲಿ ನಡೀತಾ ಇದೆ. ಹಾಗಾದ್ರೆ ನೋಡಿ, ನಾನು ಏನು ಒಂದು ವಿಷಯವನ್ನು ಹೇಳಿದೆ, ಈಗ ಈ ವಿಷಯ ನಮ್ಮ ಸಂಧಾನದಲ್ಲಿ ಬರ್ತಾ ಇಲ್ಲ. ಈಗ ಬೇರೆ ಎಲ್ಲವೂ ಆಗುತ್ತೆ. ಪಾಂಡವರ ಪಾಲು, ಕೌರವರ ಪಾಲು, ಅರ್ಧ ಅರ್ಧ ಇಲ್ಲದ್ರೆ 5 ಗ್ರಾಮಗಳು, ಯಾಕೆ ಕೊಡಬೇಕು, ಯಾಕೆ ಕೊಡಬಾರದು, ಈ ವಾದ ವಿವಾದ ಎಲ್ಲವೂ ನಡೆಯುತ್ತೆ. ವಿಶ್ವರೂಪ ಪ್ರಕಟ ಆಗುವಾಗ, ವಿಶ್ವರೂಪ ದರ್ಶನ ಆಗುವಾಗ ಪ್ರಸಂಗ ನಮ್ದು ಓಟ, ಅಲ್ಲಿಗೆ ಅವಕಾಶವನ್ನೇ ಕೊಡೋದಿಲ್ಲ. ಅಲ್ಲಿ ವರ್ಣನೆ ಮಾಡಬೇಕಾದ ವಿಶ್ವರೂಪ ದರ್ಶನವನ್ನು. ಕೃಷ್ಣ ಸಂಧಾನ ಅಂತ ಹೇಳೋದಕ್ಕೆ ಸಂಪೂರ್ಣ ನ್ಯಾಯ ಒದಗಬೇಕು ಅಂತಾದ್ರೆ ನೀವಲ್ಲಿ ಆ ವಿಶ್ವರೂಪ ದರ್ಶನ ಅಂತ ಹೇಳುವುದಕ್ಕೆ ಒಂದು ಸ್ವಲ್ಪ ಸಮಯವನ್ನು ಕೊಡಬೇಕಾಗುತ್ತೆ. ಇದು ಗೊತ್ತಾಗುವುದು ಯಾವಾಗ ಕೇಳಿದ್ರೆ, ನಾವು ಈ ಪ್ರಸಂಗವನ್ನು ಮೊದಲಿನಿಂದ
ಓದಿದಾಗ ಮಾತ್ರ. ಪ್ರಸಂಗದ ಆಶಯ ಭರತವಾಕ್ಯ ಅಂತ ನಾವೀಗೆಲ್ಲ ಹೇಳ್ತಾ ಇದ್ದೇವೆ. ಅದು ಯಾವುದು ಭರತವಾಕ್ಯ ಅಂತ ಹೇಳುವುದನ್ನು ನಾವು ಮೊದಲು ಸಿದ್ಧ ಮಾಡ್ಕೊಳ್ಬೇಕಲ್ಲ. ಆಮೇಲೆ ಎಲ್ಲರಿಗೂ ಅರ್ಥ ಹೇಳುವ ಉಮೇದು ತುಂಬಾ ಚೆನ್ನಾಗಿಯೇ ಇದೆ. ಹೇಗಿದೆ ಕೇಳಿದ್ರೆ ಒಂದು 20 ನಿಮಿಷ ಪೀಠಿಕೆ ಮಾಡಿಬಿಡುವ ಅಂತ. ಗಮನಿಸಬೇಕಾದ್ದು ಎಲ್ಲ ಪಾತ್ರಗಳು ಪೀಠಿಕಾ ಪಾತ್ರಗಳಲ್ಲ, ಅಥವಾ ನಾವು ಮಾಡ್ತಾ ಇರುವುದು ಎಲ್ಲವೂ ಪೀಠಿಕೆ ಅಲ್ಲ, ಸ್ವಗತ. ಇದೊಂದು ಎಷ್ಟು ಸಣ್ಣ ವಿಷಯ ಆಗುತ್ತೆ ಕೇಳಿದ್ರೆ, ಮೊನ್ನೆ ನಾವೊಂದು ಪ್ರಸಂಗವನ್ನು ಮಾಡಿದ್ವಿ, ಜಾಂಬವತಿ ಕಲ್ಯಾಣ. ಪೀಠಿಕಾ ಪಾತ್ರವೇ ಇಲ್ಲ. ಗಮನಿಸಿ, ಇಡೀ ಪ್ರಸಂಗ ನಾವು ಪ್ರಾರಂಭ ಮಾಡುವ ಹಂತಕ್ಕೆ ಒಂದು ಪೀಠಿಕಾ ಪಾತ್ರ ಅಲ್ಲಿ ಇಲ್ಲ. ಬಲರಾಮನ ತಗೊಳ್ತೇವೆ, ನಾರದ, ಜಾಂಬವಂತ, ಕೃಷ್ಣ, 4 ಪಾತ್ರ ಇದೆ. ಯಾವುದು ಪೀಠಿಕೆ ಮಾಡಬೇಕು? ಪೀಠಿಕೆ ಅಂದ್ರೆ ಏನಿರಬೇಕು ಅದರಲ್ಲಿ? ಅದಕ್ಕೊಂದು ಲಕ್ಷಣ ಇದೆ. ಆ ಲಕ್ಷಣವನ್ನು ಮುಂದೆ ಗುರುಗಳಾದ ರಾಧಾಕೃಷ್ಣ ಕಂಚರ್ ವಿವರಿಸ್ತಾರೆ. ಯಾಕಂದ್ರೆ ಅದು ಅವರ ಇದಕ್ಕೆ ಹೋಗಿದೆ, ಅಂಗಳಕ್ಕೆ ಹೋಗಿದೆ, ಅವಾಲು ಅವರನ್ನ ಮಾತಾಡ್ತಾರೆ. ಸೊ ಇಲ್ಲಿ ನೋಡಿ, ಆ ಪೀಠಿಕೆ ಇದನ್ನು ನಾವು ಗಮನಿಸ್ತಾ ಇಲ್ಲ, ಈ ಸೂಕ್ಷ್ಮವನ್ನು. ಪೀಠಿಕೆ ಯಾವುದು, ಸ್ವಗತ ಯಾವುದು ಅಂತ. ಹೆಚ್ಚಿನ ಪಾತ್ರಗಳು ಮಾಡುವಂಥದ್ದು ಸ್ವಗತ, ಪೀಠಿಕೆ ಅಲ್ಲ. ಆ ಇಡೀ ಪ್ರಕರಣಕ್ಕೆ ಒಂದು ಭದ್ರ ಬುನಾದಿಯನ್ನು ಕೊಡುವಂಥದ್ದು ಯಾವುದು, ಅದು ಪೀಠಿಕೆ ಆಗುತ್ತೆ. ಅಲ್ಲಿ ನಾರದನಿಗೆ ಅವಕಾಶ ಉಂಟು, ನಾವು ಯಾರು ಮಾಡ್ತಾ ಇಲ್ಲ. ಪೀಠಿಕೆಯನ್ನು ನಾರದ ಮಾಡಬಹುದಾದ ಅವಕಾಶ ಇರೋದು ನಾರದನಿಗೆ. ಬಲರಾಮ ಪೀಠಿಕೆಯನ್ನು ಮಾಡ್ತಾನೆ. ಏನ್ ಮಾಡ್ತಾನೆ ಬಲರಾಮ ಪೀಠಿಕೆ? ಸಾಮಾನ್ಯವಾಗಿ ಗಮನಿಸಿ, ನಮಗೊಂದು ಸಿದ್ಧ ಮಾದರಿ ಉಂಟು ಬಲರಾಮ ಹೇಗೆ ಅಂತ ಹೇಳಿದ್ರೆ, ಕೆರೆಮನೆ ಮಹಾಬಲ ಹೆಗಡೆಯವರ ಒಂದು ಮಾದರಿ. ಕೃಷ್ಣನನ್ನು ಒಂದಷ್ಟು ನಿಂದಿಸುವುದು, ಅಥವಾ ಅವನು ಮಾಡಿದ್ದಕ್ಕೆ ಆರೋಪ ಮಾಡಿ ಅವನಿಂದ ನನಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಇದನ್ನು ಹೇಳುವಂಥದ್ದು ಬಲರಾಮನ ಒಂದು ಸಿದ್ಧ ಮಾದರಿ ಆಗ್ಬಿಟ್ಟಿದೆ. ಆದ್ರೆ ಅದು ಆಗೋದಿಲ್ವಲ್ಲ ಹಾಗೆ. ಪ್ರಸಂಗದ ಆಶಯ ಹಾಗಿಲ್ಲ, ಮೇಲಿಂದ ನಾವು ಕೆಳಗೆ ನೋಡ್ಕೊಂಡು ಬಂದ್ರೆ ಹಾಗೆ ಕಾಣೋದಿಲ್ಲ. ಪೂರಕವಾಗಿಯೇ ಇದೆ. ಬಲರಾಮ ಮತ್ತು ಕೃಷ್ಣರ ಪಾತ್ರಗಳು ಪೂರಕವಾಗಿಯೇ ಇದೆ. ಕೆಲವು ನಾಟಕೀಯವಾದ ಪ್ರಸಂಗಗಳಲ್ಲಿ, ಉದಾಹರಣೆ ಮಾರುತಿ ಪ್ರತಾಪದಂತಹ ಪ್ರಸಂಗಗಳಲ್ಲಿ ಅಲ್ಲೊಂದು ವೈರುಧ್ಯವವನ್ನು ಮೇಲ್ನೋಟಕ್ಕೆ ತಂದಿಟ್ಟಿದ್ದಾರೆ. ಯಾಕೆಂದ್ರೆ ಅದೊಂದು ಗಮ್ಮತ್ತಿಗೆ ಮಾತ್ರ. ಆ ಕವಿಯ ಚಾತುರ್ಯ, ಒಂದು ಗಮ್ಮತ್ತು ಮಾಡ್ಬೇಕಪ್ಪ. ಆ ಸಂದರ್ಭದಲ್ಲಿ ಇನ್ನೇನು ಜನ ನಿದ್ರೆ ಹೋಗ್ತಾರೆ, ಆ ಸಮಯಕ್ಕೆ ಒಂದು ಗಮ್ಮತ್ತು ಮಾಡಬೇಕಾಗಿದೆ, ಅಥವಾ ಒಂದು ರಸೋತ್ಪತ್ತಿ ಆಗ್ಬೇಕು. ಈ ಹಿನ್ನೆಲೆ ಒಳಗೆ ಅವರು ಅಂತಹ ಒಂದು ಚಮತ್ಕಾರಗಳನ್ನು ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಪ್ರಸಂಗದ ಪಠ್ಯವನ್ನು ಮೊದಲಿನ ಪದ್ಯದಿಂದ ಮಂಗಳದವರೆಗೂ ಓದಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೇಳ್ತೇನೆ, ಮೀನಾಕ್ಷಿ ಕಲ್ಯಾಣ ತುಂಬಾ ಅದ್ಭುತವಾದ ಪ್ರಸಂಗ. ಎಲ್ರಿಗೂ ಕಥೆ ಗೊತ್ತಿರುವಂತಹದ್ದು, ಆಟ ನೋಡಿರ್ತೇವೆ. ಆದರೆ ಮೀನಾಕ್ಷಿ ತಾನೊಂದು ಅಪೇಕ್ಷೆಯನ್ನು ಇಡ್ತಾಳೆ ಈಶ್ವರನಲ್ಲಿ. ಯಾರಿಗಾದ್ರೂ ಮಾಹಿತಿ ಇದೆಯಾ? ಇಂಥ ಕಡೆಯೇ ತನ್ನ ಮದುವೆ ಆಗಬೇಕು ಅಂತ ಅವಳು ಹೇಳ್ತಾಳೆ. ಈಶ್ವರನಲ್ಲಿ, ಕೈಲಾಸದಲ್ಲಿ ಮದುವೆ ಆಗುವುದಲ್ಲ, ಅಥವಾ ಅವಳ ದೇಶಕ್ಕೆ ಕರ್ಕೊಂಡು ಬಂದು ಅಲ್ಲಿಯೂ ಮದುವೆ ಆಗುವಂಥದ್ದು. ಇಂತಹ ವನದಲ್ಲಿ ತನ್ನ ಮದುವೆ ಆಗಬೇಕು ಅಂತ ಅವಳು ಅಪೇಕ್ಷೆ ಪಡ್ತಾಳೆ. ಅದಕ್ಕೆ ಬಲವಾದ ಕಾರಣ ಇದೆ, ಅದೇ ಒಂದು ಪ್ರಸಂಗವಾಗುತ್ತೆ. ಇದು ಗಮನಿಸಿ, ಮೀನಾಕ್ಷಿ ಕಲ್ಯಾಣ ಒಂದು ಸ್ವತಂತ್ರವಾದ ಪ್ರಸಂಗ. ಆದರೆ ಅದರ ಪೂರ್ವ ಹಿನ್ನೆಲೆಯಾಗಿ ಅವಳಿಗೆ ಆ ಕದಲಿವನ ಅಲ್ಲಿ ಮದುವೆ ಆಗಬೇಕಾದ್ರೆ ಅದಕ್ಕೊಂದು ಪೂರ್ವ ಹಿನ್ನೆಲೆಯಾಗಿ ಅವಳ ತಾಯಿ, ಅವಳ ತಪಸ್ಸಿನ ಹಿನ್ನೆಲೆ, ಇದೆಲ್ಲವೂ ಬಂದು ಒದಗುತ್ತೆ. ಅದು ಹೋದ ಜನ್ಮದ ಕಥೆ. ಇದೆಲ್ಲ ಸಿಕ್ಕುದು ಯಾವಾಗ ಕೇಳಿದ್ರೆ ಮೀನಾಕ್ಷಿ ಕಲ್ಯಾಣದ ಕೊನೆಯ ಪದ್ಯಗಳನ್ನು, ನಾವು 4 ಪದ್ಯಗಳನ್ನು ನೋಡಿದಾಗ ಸಿಕ್ಕತ್ತೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ಆ ಪ್ರತಿ ಈಗ ಸಿಕ್ಕುದಿಲ್ಲ. ಹಳೆಯ ಪ್ರತಿ ಬಹುಶಃ ಒಂದು ಹುಡುಕಿದ್ರೆ ಒಂದು 3-4 ಪ್ರತಿಗಳು ಈಗ ಎಲ್ಲಾದರೂ ಕಷ್ಟಪಟ್ಟು ಹುಡುಕಿದ್ರೆ ಸಿಕ್ಕಬಹುದು. ನಮಗೀಗ ಲಭ್ಯ ಇರುವ ಪ್ರತಿಯಲ್ಲಿ ಆ ಭಾಗವೇ ಇಲ್ಲ. ಮೀನಾಕ್ಷಿ ತಾನು ಇಂಥ ಕಡೆ ಮದುವೆ ಆಗಬೇಕು ಅಂತ ಹೇಳುವ ಪದ್ಯವಿಲ್ಲ. ನಾವು ಈ ಪ್ರಸಂಗ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅಂದ್ರೆ ಬೆದರಬೇಡಲೆ ಮುದ್ದು ಬಾಲೆ, ಅಲ್ಲಿ ಪ್ರಸಂಗ ಮುಗಿದೋಯ್ತು ಮೀನಾಕ್ಷಿ ಕಲ್ಯಾಣ. ಅದ್ರ ಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವಳು ಸ್ಪಷ್ಟವಾಗಿ ಕೇಳುವ ಹಿನ್ನೆಲೆ, ಅದರ ಕಥೆ ಶುರುವಾಗುದೇ ಆಮೇಲೆ ಅಂತ. ಮೀನಾಕ್ಷಿ ಕಲ್ಯಾಣಕ್ಕೆ ಅಷ್ಟೊಂದು ಬಲವಾದ ಇದು ಕಾರಣ ಏನು ಅಂತ ಹೇಳಿದ್ರೆ, ಕಥೆ ಶುರುವಾಗುವುದು ಆಮೇಲೆ ಕೊನೆಯ 8 ಪದ್ಯದಲ್ಲಿ ಇದೆ. ಇದನ್ನ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ, ಯಾರು ಅದನ್ನ ನೋಡ್ತಾ ಇಲ್ಲ. ಇದು ದುರಂತ. ಹೀಗೆ ಈ ಪಠ್ಯವನ್ನ ಮೊದಲಿನಿಂದ ಕೊನೆಯವರೆಗೆ ಓದಲೇಬೇಕಾದಂತಹ ಅಗತ್ಯ ನಮಗುಂಟು, ಅನಿವಾರ್ಯ ಉಂಟೇ ಉಂಟು. ನಿನ್ನೆ ನೋಡಿದೆ, ಅದು ನಾನು ಪದೇ ಪದೇ ಕಳಕಳಿಯಿಂದ ಕೇಳುವಂಥದ್ದು. ಆ 70-80 ಪ್ರಸಂಗಗಳನ್ನು ದಯಮಾಡಿ ಮನೆಯಲ್ಲೇ ಇಟ್ಟು ಬನ್ನಿ. ಸಾಧ್ಯವಾದರೆ
ಈಗ ಅದು ತೂಕ ಗಮನಿಸಿದ್ರೆ ಅದು ನಿಮ್ಗೆ ಹೊರೆ ಎಷ್ಟಿದೆ, ಅದು ಭಾರ ಎಷ್ಟಿದೆ. ಕೆಲವು ಪ್ರಸಂಗಗಳು ಅದಕ್ಕಿಂತ ಸಣ್ಣ ಪ್ರಸಂಗಗಳೇ ಇರೋದು ನಮ್ಮಲ್ಲಿ, ಯಾವುದು ದಪ್ಪ ಪುಸ್ತಕ ಯಾವುದೂ ಇಲ್ಲ. ಅದನ್ನೇ ಆದಷ್ಟು ಹಿಡ್ಕೊಂಡು ಬನ್ನಿ. ಅದನ್ನೇ ಹಿಡ್ಕೊಂಡು ಬಂದ್ರೆ ಏನಾಗುತ್ತೆ ಅಂದ್ರೆ, ನಾನು ನನ್ನ ತರಗತಿಯ ಒಂದು ವಿಶೇಷತೆಯನ್ನು ಹೇಳ್ತೇನೆ. ನಾನು ಒಂದು ಕ್ಲಾಸ್ ಪಾಠ ಮಾಡುವಾಗ, ಪವಿತ್ರನಿಗೆ ಚೆನ್ನಾಗಿ ಅನುಭವ ಆಗಿದೆ. ಅದು ಪಾಠ ಮಾಡುವಾಗ ಒಂದು ರೀತಿ ಹೇಳಿರ್ತೇನೆ, ಇದು ಹೀಗೆ ಹೋಗ್ತದೆ ಅಂತೇಳಿ. ಈ ಪದ್ಯಗಳನ್ನು ತಗೊಳ್ತೇವೆ ಸಾಮಾನ್ಯವಾಗಿ ಅಂತ, ಆದರೆ ಪ್ರದರ್ಶನದಲ್ಲಿ ಆ ಪದ್ಯ ತಗೊಳ್ಳೋದೇ ಇಲ್ಲ. ಆದರೆ ಹಿಂದಿಂದ ಮುಂದಿಂದ ತಗೊಳ್ತೇವೆ. ಇದು ಕಲಿಯೋರಿಗೆ ಎಲ್ರಿಗೂ ಈಗ ಚೆನ್ನಾಗಿ ಗೊತ್ತಾಗಿದೆ. ಇದು ಹೀಗೆ ಮಾಡ್ತಾರೆ ಇವರು, ಆದ್ರಿಂದ ನಾವು ಎಲ್ಲವನ್ನೂ ನೋಡ್ಕೊಳ್ಬೇಕು, ಸಿದ್ಧರಾಗ್ತಾರೆ. ಇದು ನಾನು ಅಲ್ಲಿ ಸೂಚನೆ ಕೊಡ್ತೇನೆ, ಸ್ಟೇಜ್ನಲ್ಲಿ ಸೂಚನೆ ಕೊಡ್ತೇನೆ, ಮುಂದೆ ಹೋಗಿ ಅಥವಾ ಹಿಂದೆ ಬನ್ನಿ ಅಂತ. ರೆಡಿ ಆಗ್ಬಿಡ್ತಾರೆ ಅವರು. ಇದು ನಮ್ಮ ತರಗತಿಯ ಒಂದು ವೈಶಿಷ್ಟ್ಯ. ಯಾಕೆಂದ್ರೆ ನಾವು ಹೀಗೆ ಅಂತ ಮಾಡಿಬಿಟ್ರೆ ಅದು ಅವರಿಗೆ ನಾಟಕದಲ್ಲಿ ಹೇಗೆ ಸಿದ್ಧ ಮಾದರಿ ಇದೆಯೋ ನಮ್ಮ ಯಕ್ಷಗಾನಕ್ಕೂ ಅದು ಬಂದ್ಬಿಡುತ್ತೆ. ಸಿದ್ಧ ಮಾದರಿ ಬೇಕು, ಇಲ್ಲ ಅಂತಲ್ಲ, ನಾನು ಅದಕ್ಕೆ ಬದ್ಧನೆ. ಒಂದು ಸಿದ್ಧವಾದ ಮಾದರಿ ಬೇಕು, ಪ್ರಸಂಗ ಹೀಗೇ ಹೋಗಬೇಕು ಅಂತ ನಡೆ ಇದೆ. ಆ ನಡೆಯನ್ನು ನಾವು ವ್ಯತ್ಯಾಸ ಮಾಡುವ ಹಾಗಿಲ್ಲ. ಆದರೆ ದಿವಸವೂ ಅದೇ ಆದರೆ ನಮ್ಮ ಯಕ್ಷಗಾನಕ್ಕೆ ಏನು ಮಹತ್ವ ಉಳಿಯುತ್ತೆ? ಪ್ರತಿ ದಿವಸವೂ ಒಂದೇ ಅರ್ಥವನ್ನು ಹೇಳೋದು, ಒಂದೇ ಕುಣಿತವನ್ನು ಕುಣಿಯೋದು, ಅವನು ಬೇರೆ ಯಾವ ವಿಷಯವನ್ನು ತರಲಿಕ್ಕಿಲ್ಲ. ಹೀಗಾದಾಗ ಇದು ನಿತ್ಯ ನೂತನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಿತ್ಯ ನೂತನ ಇದಾಗಬೇಕಾದ್ರೆ ಇವತ್ತು ನಾವು ಹೀಗೆ ಬಳಕೆ ಮಾಡಿದ್ವಲ್ಲ, ಇವತ್ತು ಇಂತಹ ಒಂದು ವಿಷಯಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ. ನಾಳೆ ಆ ವಿಷಯವನ್ನು ಬಿಟ್ಟು ಅಂದ್ರೆ ಕೈ ಬಿಡೋದಲ್ಲ, ಆ ವಿಷಯ ಬೇಕು, ಮಹತ್ವವನ್ನು ಕೊಡಬೇಕಾದ್ದು ಬೇರೆ ವಿಷಯಕ್ಕೆ ಅಂತ. ಈಗ ಉದಾಹರಣೆ, ವಾಪಸ್ ನಾನು ಸಂಧಾನದ ಪ್ರಕರಣಕ್ಕೆ ಬರ್ತೇನೆ. ದ್ರೌಪದಿ ತುರುಬನ್ನು ಕಟ್ಟಿದ್ದಾಳೋ ಇಲ್ವೋ ಅಂತ ಹೇಳುವ ಒಂದು ವಿಷಯವನ್ನು ಇಟ್ಟುಕೊಂಡು ಒಂದು ತಾಳಮದ್ದಲೆಯಲ್ಲಿ ಕೌರವ ವಾದವನ್ನು ಮಂಡನೆ ಮಾಡಿ, ಹಾಗಂತ ಎಲ್ಲಾ ತಾಳಮದ್ದಲೆಯಲ್ಲೂ ಅವನು ಅದನ್ನೇ ಮಂಡನೆ ಮಾಡಿದ್ರೆ ಅದು ಚಂದ ಆಗುವುದಿಲ್ಲ. ಆವಾಗ ಪಾಂಡವರ ಅರ್ಧ ರಾಜ್ಯದ ವಿಷಯಕ್ಕೆ ಬರಬೇಕು. ಪಾಂಡವರು ಅಧಿಕಾರಿಗಳೇ ಅಂತ ಹೇಳುವುದು ಹಿಂದೆಲ್ಲ ಇತ್ತು. ಪಾಂಡವರು ಅವಧಿಯನ್ನು ಪೂರೈಸಿದ್ದಾರೋ ಇಲ್ಲವೋ ಅಂತ ಹೇಳುವುದೇ ಒಂದು ದೊಡ್ಡ ಚರ್ಚೆಗೆ ವಿಷಯ ಆಗಿರ್ತಿತ್ತು. ಅರ್ಧ ಸಂಧಾನ ಪ್ರಸಂಗ ಮುಗೀತಾ ಇದ್ದಿದ್ದೆ ಪಾಂಡವರು ಅವಧಿ ಮುಗಿಸ್ಲಿಲ್ಲ ಅಂತ ಹೇಳುವುದೇ ಆಗಿರ್ತಾ ಇತ್ತು. ಹಾಗಾಗದೆ ಅದು ಒಂದು ವಿಷಯ, ಚರ್ಚೆಗೆ ವಿಷಯವೇ ಅದು ಹೌದು. ಒಳ್ಳೆ ಗಣಿತಜ್ಞರಿದ್ದಲ್ಲಿ ನಾವು ಅದನ್ನ ಚರ್ಚೆ ಮಾಡಿದ್ರೆ ಒಂದು ಒಳ್ಳೆಯ ವಿಷಯ ಹೊರಗೆ ಬರ್ತದೆ, ಅದಲ್ಲ ಅಂತ. ಆದರೆ ಯಾವತ್ತೂ ಅದನ್ನೇ ನಾವು ಮಾಡ್ತಾ ಹೋದ್ರೆ ನಿಜವಾಗ್ಲೂ ಸ್ವಾರಸ್ಯ ಎನ್ನುವಂಥದ್ದು ಉಳಿಯುವುದಿಲ್ಲ ಅಂತ ಹೇಳುವುದು ಸ್ಪಷ್ಟ. ಇನ್ನು ಹಿಮ್ಮೇಳದವರಿಗೂ ಮತ್ತು ಮುಮ್ಮೇಳದವರಿಗೂ, ಅರ್ಥಧಾರಿಗಳಿಗೂ ಅವಶ್ಯವಾಗಿ ಬೇಕಾದ ಯಾವುದು ಕೇಳಿದ್ರೆ ಪ್ರಸಂಗದ ಪಠ್ಯವೇ. ನಾವು ಈಗೊಂದು ಹೊಸ ವಾದದಲ್ಲಿ ನಾವಿದ್ದೇವೆ, ಮೂಲಕ್ಕೆ ಸರಿಯಾಗಿ ಅರ್ಥ ಹೇಳುವುದು ಅಂತ ಹೇಳಿ. ಗಮನಿಸಿದ್ರಿ ನಾನು ಹೇಳಿದ ಸೂಕ್ಷ್ಮ ಎಲ್ಲಿ ಅಂತ ಹೇಳಿ ನಿಮಗೆ ಕೆಲವರಿಗೆ ಅರ್ಥ ಆಗಿದೆ. ನಾವು ಮೂಲಕ್ಕೆ ಸರಿಯಾಗಿಯೇ ಪಾತ್ರ ನಿರ್ವಹಿಸುವುದು ಅಥವಾ ಮೂಲಕ್ಕೆ ಸರಿಯಾಗಿ ಅರ್ಥ ಹೇಳ್ತಾ ಇದ್ದೇವೆ ಅಂತ ಖಂಡಿತ ಇದಾಗುವುದಿಲ್ಲ. ಹಾಗೆ ಹೇಳುವುದಾದ್ರೆ ನಾವು ಒಂದಷ್ಟು ಪ್ರಸಂಗಗಳನ್ನು ಮಾಡಲಿಕ್ಕೇ ಇಲ್ಲ. ಶರಸೀತು ಬಂಧನ ಮಾಡಲಿಕ್ಕಿಲ್ಲ, ರತಿ ಕಲ್ಯಾಣ ಮಾಡಲಿಕ್ಕಿಲ್ಲ, ದ್ರೌಪದಿ ಪ್ರತಾಪ ಮಾಡಲಿಕ್ಕಿಲ್ಲ, ಕೃಷ್ಣಾರ್ಜುನ ಕಾಳಗ ಮಾಡಲಿಕ್ಕಿಲ್ಲ, ರಾಮಾಂಜನೇಯ ಯುದ್ಧ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಮೂಲದಲ್ಲಿ ಇದು ಹೇಳಲೇ ಇಲ್ಲ. ಹಾಗಾದ್ರೆ ನಾವು ಯಾವುದಕ್ಕೆ ನಿಷ್ಠರಾಗಿರ್ಬೇಕು ಕೇಳಿದ್ರೆ ಪ್ರಸಂಗಕ್ಕೆ ನಾವು ನಿಷ್ಠರಾಗಿರ್ಬೇಕು. ಅಕಸ್ಮಾತ್ ಮೂಲದಲ್ಲಿ ಹೇಳದೇ ಇರುವ ಒಂದು ವಿಷಯ ಪ್ರಸಂಗದಲ್ಲಿ ಹೇಳಿದ್ರೆ ನಾವು ಅದನ್ನು ಹೇಳಬೇಕು. ಪ್ರಸಂಗದಲ್ಲಿ ಹೇಳಿದ್ದಾರೆ, ಸೊ ನಾವು ಅದನ್ನು ಹೇಳ್ತಾ ಇದ್ದೇವೆ. ಇನ್ನು ಪ್ರಸಂಗದಲ್ಲಿ ಹೇಳಲೇ ಇಲ್ಲ, ಅವರಿಗೆ ಅದು ಬೇಕು ಅಂತ ಅನ್ನಿಸ್ಲಿಲ್ಲ, ಕವಿಗೆ, ಪ್ರಸಂಗವನ್ನು ಬರೆದ ಕವಿಗೆ ಅದು ಬೇಕು ಅಂತ ಅನ್ನಿಸ್ಲಿಲ್ಲ. ಆವಾಗ ಅವರು ಆ ವಿಷಯವನ್ನು ಗೌರವವಾಗಿ ಇಟ್ಟಾಗ ಅಕಸ್ಮಾತ್ ಮೂಲದ ಆಧಾರ ನಮಗೆ ಚೆನ್ನಾಗಿ ಸಿಕ್ಕಿದೆ, ನಾವು ಅದನ್ನು ಹೇಳ್ಬೋದು. ಆವಾಗ ಇದಕ್ಕೆ ಯಾವ ಔಚಿತ್ಯ ಕೆಡೋದಿಲ್ಲ. ಆದರೆ ಇಲ್ಲಿ ನಾವು ಗಂಭೀರವಾಗಿ ಗಮನಿಸಬೇಕಾದ ಯಾವುದು ಕೇಳಿದ್ರೆ, ನಮಗೆ ಆಧಾರ ಯಾವುದು ಕೇಳಿದ್ರೆ ಪಠ್ಯ ಪ್ರಸಂಗ ಪ್ರತಿಯೇ, ಪ್ರಸಂಗವೇ ನಮಗೆ ಪಠ್ಯ. ಅದನ್ನು ಬಿಟ್ಟು ನಾವು ಆಚೆ ಈಚೆ ಹೋಗುವಂಥದ್ದು ಯಾವ ಕಾಲಕ್ಕೂ ಸರಿಯಲ್ಲ. ಇಲ್ಲಿ ವಾಪಸ್ಸು ನಾವು ನಾಟ್ಯಧರ್ಮಿ ಅಂತ ಅಲ್ಲಿಗೆ ಬಂದ್ರೆ, ಸಂಚಾರಿ ಭಾವ ಮತ್ತು ಸ್ಥಾಯಿ ಭಾವ ಅಂತ ಎರಡು ಪ್ರಧಾನವಾದ ಭಾವಗಳನ್ನು ಪಾತ್ರಗಳಲ್ಲಿಯೂ ಕೂಡ ನಾವು ಇಟ್ಕೊಳ್ಬೇಕಾಗುತ್ತೆ. ನಾವೇನ್ ಮಾಡಿದ್ದೇವೆ ಈಗ ಅಂತ ಹೇಳಿದ್ರೆ, ಸಂಚಾರಿ ಭಾವಗಳನ್ನೇ ಸ್ಥಾಯಿ ಭಾವ ಅಂತ ಮಾಡಿಟ್ಟಿದ್ದೇವೆ. ಭೀಮ ಅಂದ ಕೂಡಲೇ ಅವನು ಬೊಬ್ಬೆ ಹೊಡಿಬೇಕು. ಅವನು ರೌದ್ರವೋ ಬೀಭತ್ಸವೋ ವೀರವೋ ಇದು ಮಾತ್ರ ಭೀಮನ ಭಾವ ಅಂತ ನಾವು ಮಾಡಿಟ್ಟಾಗಿದೆ. ಹಾಗಾದ್ರೆ ಮರುಗುತ್ತ ಅಂತ ಹೇಳುವ ಒಂದು ಶಬ್ದ ಎಲ್ಲಿಯಾದರೂ ಭೀಮನಿಗೆ ಹಾಕಿದ್ರೆ ಭೀಮ ಮರುಗುವುದು ಹೇಗೆ ಅಂತ? ಅಳುವುದಲ್ಲ, ಗಮನಿಸಿ, ಅಲ್ಲಿ ಭೀಮ ಅಳ್ಲಿಕ್ಕಿಲ್ಲ. ಆದರೆ ಭೀಮನಿಗೆ ಒಂದು ಮರುಕ ಉಂಟಲ್ವಾ,
ಇದನ್ನು ನಾವು ಆ ಪ್ರಸಂಗವನ್ನು ಅನ್ವಯ ಮಾಡಿ ಅದರ ಹಿಂದೆ ಮುಂದೆ ಇದು ಗೊತ್ತಿದ್ರೆ ಮಾತ್ರ ನಮಗೆ ಅದನ್ನು ಹೇಳಲಿಕ್ಕಾಗುತ್ತೆ. ಅವನ ಯಾವುದೋ ಒಂದು ಸಂದರ್ಭದಲ್ಲಿ ಅವನ ನಿಜವಾದ ಅಳಲನ್ನು ಕವಿ ಬರೆದಿರ್ತಾರೆ, ಅದನ್ನು ನಾವು ಗಮನಿಸ್ತಾ ಇಲ್ಲ. ಇನ್ನೊಂದು ಪ್ರಸಂಗವನ್ನು ಬಹಳ ಚೆನ್ನಾಗಿ ಕೊಡಬೇಕಾಗಿದೆ ನಾವು, ಆದರೆ ನಮಗೊಂದು ಅನಿವಾರ್ಯ ಇದೆ. ಇವತ್ತಿಗೆ ಕಾಲಮಿತಿ ಎನ್ನುವಂಥದ್ದು ನಮಗೆ ತುಂಬ ಅಗತ್ಯ. ಈಗ ಕಾಲಮಿತಿಗೆ ಹೊರತಾಗಿ ನಾವು ಯಾವ ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಗಮನಿಸಿ, ನಮ್ಮ ಎಲ್ಲ ಪ್ರಸಂಗಗಳು ಅಥವಾ ನಡೆದುಕೊಂಡು ಬಂದ ಪ್ರದರ್ಶನಗಳು ಎಲ್ಲವೂ ಕಾಲಮಿತಿಗೆ ಒಳಪಟ್ಟವು. ಯಾವತ್ತು ಕಾಲವನ್ನು ಅತಿಕ್ರಮಿಸಿ ನಮ್ಮ ಯಾವ ಪ್ರದರ್ಶನವೂ ಇಲ್ಲ. ಹೇಗಿತ್ತು ಹಿಂದೆ ಎಲ್ಲ ರಾತ್ರಿಯಿಂದ ಬೆಳಗಿನವರೆಗೆ ಅದೊಂದು ಕಾಲಮಿತಿ, ಆ ಮಿತಿಯನ್ನು ಹೊರತುಪಡಿಸಿ ಏನು ಪ್ರದರ್ಶನ ಇರಲಿಲ್ಲ. ಈಗ ಅದರ ಅರ್ಧ ಭಾಗ ಈ ರೀತಿ ನಾವು ಬಂದು ನಿಂತಿದ್ದೇವೆ. ಇಲ್ಲಿ ಏನಾಗುತ್ತೆ ಅಂದರೆ ಹಿಂದೆ ಯಾವುದೋ ಒಂದು ಪ್ರಸಂಗ ಇದೆ, ಸ್ವಲ್ಪ ನೀರಸವಾದ ಪ್ರಸಂಗ ಅಂತ ಇಟ್ಕೊಳ್ಳೋ, ಅಥವಾ ಭಾವನಾತ್ಮಕವಾದ ಒಂದು ಪ್ರಸಂಗ. ಅದಾದ ಕೂಡಲೇ ನಮಗೆ ಮತ್ತೊಂದು ಪ್ರಸಂಗ ಪ್ರಾರಂಭ ಆಗುತ್ತೆ. ಆದರೆ ಪ್ರಾರಂಭ ಹೇಗೆ ಮಾಡಬೇಕು ಅಂದರೆ ನಮಗೀಗ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಪಟ್ಟಾಭಿಷೇಕ ಪ್ರಸಂಗ, ರಾಮ ಪಟ್ಟಾಭಿಷೇಕ ಪ್ರಸಂಗ ಇದಾಗುತ್ತಿದ್ದ ಹಾಗೆ ರಾವಣ ವಧೆ ಸಂಯೋಜನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ರಾವಣ ವಧೆ ಪ್ರಸಂಗ ಶುರುವಾಗುವುದು ಎಲ್ಲಿಂದ? ನಮ್ಮ ಈಗಿನ ಆಟದ ನಡೆಯಲ್ಲಿ ಹೇಳುವುದಾದರೆ ಇಂತೆಂದು ಚರರ ಬೀಳ್ಕೊಟ್ಟು, ಸಹಜವಾಗಿ ಅಲ್ಲಿಂದನೇ ನಾವೀಗ ಶುರು ಮಾಡುವ ಪಾಠಕ್ಕೆ ಬಂದ್ಬಿಟ್ಟಿದ್ದೇವೆ ಅಲ್ವಾ. ಇಲ್ಲಿ ಪಟ್ಟಾಭಿಷೇಕ ಮುಗಿಯುವುದು ಎಲ್ಲಿಗೆ? ದಶರಥನ ಪ್ರಲಾಪ ಅಲ್ಲಿಗೆ ಮುಗಿದು ಹೋಗುತ್ತೆ ಪ್ರಸಂಗ. ಇಲ್ಲಿಯೂ ಕೂಡ ದುಃಖ, ಅಲ್ಲಿಯೂ ಕೂಡ ರಾವಣ ದುಃಖದಲ್ಲೇ ಪ್ರವೇಶ ಮಾಡ್ತಾನೆ. ಏನು ನಾವು ಜನರನ್ನ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಿ. ಒಂದು ಗಮನಿಸಬೇಕಾದ್ದೇನು ಅಂದರೆ, ಎಂತಹ ಭಾವನೆಯೇ ಆಗಲಿ, ನೀವು ಒಂದು ಕ್ಷಣಕ್ಕೆ ಅವರನ್ನು ತಗೊಂಡು ಹೋಗಿ ನಿಲ್ಲಿಸಿದ ಮೇಲೆ ಮತ್ತೆ ನೀವು ಹಾಗೇ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಒಪ್ಪ? ಅದನ್ನ ನಮ್ಮ ಪ್ರದರ್ಶನ ಸೋಲ್ತು, ಬೇಲವಾಯಿತು. ಪ್ರದರ್ಶನದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದ್ರು ಈ ಪ್ರಸಂಗವನ್ನೊಮ್ಮೆ ನೀವು ಹಿಂದೆ ಮುಂದೆ ನೋಡ್ಕೊಳ್ಬೇಕಾಗತ್ತೆ. ಮೊದಲಿಗೊಂದು ರಾಮ ರಾವಣರ ಯುದ್ಧವನ್ನು ಮಾಡ್ಕೊಳ್ಬೇಕಾಗತ್ತೆ. ಗಮನಿಸಿ, ನಾ ಹೇಳಿದ ಕ್ಯಾಚ್ ಮಾಡಿದ್ಲು ಚಿತ್ಕಲ. ರಾಮ ರಾವಣರ ಯುದ್ಧ ಮೊದಲಿಗೆ ಎಲ್ಲಿ ತಂದ್ರೆ ಮತ್ತೆ ನೀವು ರಾವಣ ವಧೆ ಮಾಡೋದು ಹೇಗೆ ಅಂತ. ರಾಮ ರಾವಣರ ಯುದ್ಧ ಆಗುತ್ತೆ ಮೊದಲಿಗೆ. ಈ ಪ್ರಸಂಗ ಪೂರ್ಣ ನಾವು ನೋಡದೇ ಇರುವುದರಿಂದ ನಮಗೆ ಆ ಸನ್ನಿವೇಶಗಳೇ ಗೊತ್ತಿಲ್ಲ. ರಾಮ ರಾವಣ ಮುಖಾಮುಖಿಯಾಗಿ ರಾವಣ ವಿವಸ್ತ್ರನಾಗಿ ಸೋತು ಅವನ ಅಂತಃಪುರಕ್ಕೆ ಬರ್ತಾನೆ. 4 ಬಾರಿ ಯುದ್ಧ ಆಗುತ್ತೆ. ಅದಷ್ಟು ಪ್ರಕರಣಗಳು ರಾವಣ ವಧೆ ಪ್ರಸಂಗದಲ್ಲಿದೆ. ಸುಬ್ರಾಯ ಪಂಡಿತರು ಬರೆದ ಪ್ರಸಂಗದಲ್ಲಿ ಅದಷ್ಟು ಇದೆ. ಒಂದು ಒಳ್ಳೆಯ ಸನ್ನಿವೇಶ ಇದೆ. ಬಹುತೇಕ ಇದು ತಾಳಮದ್ದಲೆ ಅರ್ಥಧಾರಿಗಳಿಗೂ ಇವತ್ತಿನವರಿಗೆ ಇದು ಗೊತ್ತಿಲ್ಲ. ಒಂದು ನಿಜವಾದ ಚಂದದ ಸಂವಾದ ಒಂದಿದೆ ಅಲ್ಲಿ, ರಾಮನಿಗೂ ಹನುಮಂತನಿಗೂ. ಕಲ್ಚರಿಗೆ ನೆನಪಾಗಬಹುದು. ಪರ ಸೇವೆ ಬಹಳ ಕಷ್ಟ ರಾಘವ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಎಷ್ಟು ಚಂದದ ಸನ್ನಿವೇಶ ಅದು ಅಂತ ಹೇಳಿದ್ರೆ ಚುಟುಕಾಗಿ ಹೇಳ್ಬಿಡ್ತೇನೆ. ರಾಮ ಎಲ್ಲರನ್ನು ಹೊಗಳುತ್ತಾನೆ ಅಲ್ಲಿ. ರಾವಣ ಪರಾಭವ ಆಗತ್ತೆ, ಅವನನ್ನು ಸೋಲಿಸಿ ಅವನ ನಿಕುಂಭಿಳ ಯಾಗ ಅದನ್ನ ಧ್ವಂಸ ಮಾಡಿ ಅಂಗದಾದಿಗಳು ಬಂದು ರಾಮನಲ್ಲಿ ವರದಿಯನ್ನು ಮಾಡ್ತಾ ಇದ್ದಾರೆ. ಹನುಮಂತ ಒಂದು ದೂರದಲ್ಲಿ ನಿಂತಿರ್ತಾನೆ. ಅಂಗದಾದಿಗಳನ್ನೆಲ್ಲ ತುಂಬಾ ಪುರಸ್ಕರಿಸ್ತಾನೆ ರಾಮ. ತುಂಬಾ ಶ್ರಮ ಪಟ್ರಿ ನಮಗಾಗಿ ನೀವು ನಿಮ್ಮ ಈ ಸಾಹಸಕ್ಕೆ ನಾನು ಏನು ಕೊಡ್ಲಿಕ್ಕೂ ನನ್ನಲ್ಲಿಲ್ಲ ಅಂತ ಪ್ರತ್ಯೇಕವಾಗಿ ಹೆಸರು ಹೇಳಿ ಅವರನ್ನೆಲ್ಲ ಹೊಗಳ್ತಾ ಬರ್ತಾನೆ. ಹನುಮಂತನ ಸುದ್ದಿಗೆ ಹೋಗೋದಿಲ್ಲ. ಹನುಮಂತ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅವಾಗ ಲಾಸ್ಟಿಗೆ ಕರೀತಾರೆ ಹನುಮಂತನ, ಯಾಕೆ ಚಪ್ಪ ಕೂತಿದ್ದಲ್ಲ? ಏನಿಲ್ಲ, ಇವನ್ ಒಂದೇ ಪದ್ಯದ ಅರ್ಥ ಬಹಳ ಚಂದ ಇದೆ, ಪರಸೇವೆ ಬಹಳ ಕಷ್ಟ ರಾಘವ ಅಂತ. ಈ ಎಲ್ಲದನ್ನು ಅದರಲ್ಲೇ ಹೇಳಿಬಿಟ್ಟ ಅವನು. ಇನ್ನೊಬ್ಬರು ಸೇವೆ ಮಾಡುವುದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅವರನ್ನ ನಾವು ಸಂತೋಷ ಪಡಿಸುವುದು ಹೇಗೆ ಅದು ನಮ್ಗೆ ಗೊತ್ತೇ ಆಗ್ತಿಲ್ಲ ಅಂತ. ಅಂದ್ರೆ ಆಮೇಲೆ ಮತ್ತೆ ಅದಕ್ಕೆಲ್ಲ ವಿವರಣೆ ಮುಂದುವರಿಯುತ್ತೆ. ರಾಮ ಅದಕ್ಕೆ ನ್ಯಾಯವನ್ನು ಕೊಡ್ತಾನೆ, ಹನುಮಂತನನ್ನು ಸಮಾಧಾನ ಪಡಿಸ್ತಾನೆ, ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ. ದೇವಾಂತಕ ನರಾಂತಕ ಇವ್ರದ್ದೆಲ್ಲ ಯುದ್ಧ ಅಲ್ಲಿ ಬರುತ್ತೆ. ಇದೆಲ್ಲವೂ ಕೂಡ ರಾವಣ ವಧೆಯಲ್ಲಿ ಉಂಟು. ನಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ರಾವಣ ವಧೆಯಲ್ಲಿ ಇಷ್ಟೆಲ್ಲ ಅಂಶಗಳು ಉಂಟು ಅಂತ. ಇತ್ತೀಚೆಗೆ ಸ್ವಲ್ಪ ನಾವು ಗದಾ ಯುದ್ಧದಲ್ಲಿ ಒಂದು ಮಾರ್ಪಾಟು ಮಾಡಿದ್ದೇವೆ. ಇತ್ತ ಕುರುಕ್ಷೇತ್ರದಲ್ಲಿ ಕುರುರಾಯ ಇದನ್ನೆಲ್ಲ ಕಂಡು ಅಂತ ಬರುವುದಕ್ಕೆ ಮೊದಲು ಒಂದು ಕೌರವನಿಗೂ ಭೀಮನಿಗೂ ಯುದ್ಧವನ್ನು ಇತ್ತೀಚೆಗೆ ನಾವು ಕೊಡ್ತಾ ಇದ್ದೇವೆ. ಇದು ಗಮನಿಸಿ. ಇದು ಯಾಕೆ ಅಂತಂದ್ರೆ ಪ್ರಸಂಗದ ಉಠಾವು ಅಂತ, ಆಟದ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಸಂಗ ಉಠಾವಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಅವರಿಬ್ಬರು ಮುಖಾಮುಖಿಯಾದರು. ಅಲ್ಲಿ ಕೌರವ ಸೋತ. ಆ ಪರಿಣಾಮವನ್ನು ನೋಡುಗರಿಗೆ ಕೇಳುಗರಿಗೆ ತಲುಪಿಸ್ಬೇಕಲ್ಲ, ಆ ಹೊಣೆ ನಮಗುಂಟಲ್ಲ.
ಹಾಗಾಗಿ ನಾವು ಅದನ್ನು ಮಾಡಿಕೊಂಡಿದ್ದೇವೆ. ಇದೇ ರೀತಿ ರಾವಣ ವಧೆ ಪ್ರಸಂಗದಲ್ಲಿಯೂ ಕೂಡ ಇದೆ. ನಾನಿದು ಕೇವಲ ಉದಾಹರಣೆ ಮಾತ್ರ ಹೇಳಿದ್ದು. ಇಂಥದ್ದು 10 ಹಲವು ಅಥವಾ 100 ಪ್ರಯೋಗಗಳನ್ನು ನಾವು ಮಾಡಬಹುದಾದಷ್ಟು ಸಾಹಿತ್ಯ ನಮ್ಮ ಪಠ್ಯದಲ್ಲಿದೆ. ಇದಕ್ಕೆ ಏನು ಮಾಡಬೇಕು ನಾವು ಅಂದರೆ ಬೇರೆ ಏನಿಲ್ಲ, ಯಾವ ಅಪೇಕ್ಷೆಯೂ ಇಲ್ಲದೆ, ಅಂದರೆ ನಾನು ಇದರಲ್ಲಿ ಇಂಥ ಪಾತ್ರವನ್ನು ಮಾಡಬೇಕು, ನಾನು ಇದರಲ್ಲಿ ಇಂಥ ಪದ್ಯವನ್ನು ಹೇಳಬೇಕು, ಈ ರಾಗದಲ್ಲಿ ಈ ತಾಳದಲ್ಲಿ ಇಷ್ಟು ಬಾರಿ ಹೇಳಬೇಕು, ಇದು ಯಾವುದನ್ನೂ ಇಟ್ಟುಕೊಳ್ಳದೆ ಪ್ರಸಂಗವನ್ನೊಮ್ಮೆ ಓದಿದರೆ ಸಾಕು. ಆ ಪ್ರಸಂಗದ ಓದಿಗೆ ಏನು ಬೇಕು ಕೇಳಿದ್ರೆ ಸ್ವಲ್ಪ ಮಟ್ಟಿನ ಛಂದಸ್ಸಿನ ಅಭ್ಯಾಸ ನಮಗಾಗಬೇಕು. ಇಲ್ಲದ್ರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಓದೋದು ಹೇಗೆ, ಅಯ್ಯೋ ಇದೆಂತ ಕಾಕ ಕೀಕಿ ಕೂಡಿಸಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ ನಮಗೆ ಅಂತ ಭಾಮಿನಿ ಆದ್ರೂ ಓದ್ಬಿಡ್ತೇವೆ ನಾವು, ಅದಕ್ಕೊಂದು ಮಾಡೆಲ್ ಇದೆ ಇಲ್ಲ. ಆದರೆ ಈ ಕೇದಾರ್ ಗೌಡ ಅಷ್ಟಂತೆ ಸೌರಾಷ್ಟ್ರ ತ್ರಿವಳಿ ಅಂತೆ ಅಂತ ಇದು ಓದೋದು ಹೇಗೆ ಇದು ಅಂತ ಹೇಳಿ ಅವಾಗೆಲ್ಲ ನಾವು ಇದಕ್ಕೊಂದು ಸಣ್ಣ ಸಣ್ಣ ಮಾಡೋದು. ಈಗ ಛಂದಸ್ಸಿನ ಕುರಿತು ಅಧ್ಯಯನ ನಮಗೆ ಸಾಧ್ಯವೇ ಇಲ್ಲ, ಆಯ್ತು ಬಿಟ್ಟು ಬಿಡೋಣ, ತಲೆ ಕೆಡಿಸ್ಕೊಳ್ಬೇಡಿ ಅದಕ್ಕೆ. ಈಗ ಇದಕ್ಕೆ ಸುಲಭ ಮಾದರಿಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಧರಣಿ ಮಂಡಲದ ಮಧ್ಯದೊಳಗೆ ಪದ್ಯ ಬರುತ್ತಾ, ಅದನ್ನ ಇಟ್ಕೊಳ್ಳಿ. ಮಧುಮಾಧವಿ ತ್ರಿವಳಿ ಅಂತ ಬಂದಲ್ಲೆಲ್ಲ ನೀವು ಆ ಧರಣಿ ಮಂಡಲ ಮಧ್ಯದೊಳಗೆ ಈ ಹಾಡನ್ನು ಅಪ್ಲೈ ಮಾಡಿ, ಅದನ್ನು ಓದ್ಲಿಕ್ಕೆ ಸಲೀಸಾಗುತ್ತೆ ನಿಮಗೆ. ಅಂದ್ರೆ ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಮಾಡೆಲ್ಗಳಿದ್ದಾವೆ. ಅದನ್ನ ಇಟ್ಕೊಂಡು ಆ ಪ್ರಸಂಗವನ್ನು ನಾವು ಪಠ್ಯವನ್ನು ಓದ್ತಾ ಬಂದ್ರೆ ನಮಗೆ ಎಷ್ಟೋ ಸಂಗತಿಗಳು ಅದರಲ್ಲಿ ಗೊತ್ತಾಗುತ್ತೆ. ಬಹುತೇಕ ಕವಿ ನಿಜವಾಗ್ಲೂ ಒಳ್ಳೊಳ್ಳೆಯ ಕವಿಗಳು ಬರೆದ ಪ್ರಸಂಗದಲ್ಲಿ ಹೇಗಿದೆ ಅಂದ್ರೆ ಬೇರೆ ಕಡೆ ನೀವು ಎರವನ್ನು ಪಡೆಯಬೇಕಾಗಿಯೇ ಇಲ್ಲ. ನಮಗೆ ಬೇಕಾದ ಪಾತ್ರವನ್ನು ಕಟ್ಟಲಿಕ್ಕೆ ಬೇಕಾದ ಅಷ್ಟೂ ವಿಷಯಗಳು ಸಾಮಗ್ರಿಗಳು ಕೂಡ ಆ ಪ್ರಸಂಗ ಪಠ್ಯದಲ್ಲಿಯೇ ಇದೆ. ಇದನ್ನು ಎಲ್ಲರೂ ಗಮನಿಸಿ ಮೊದಲು ಮಾಡಬೇಕಾದ್ದು ಇವತ್ತಿನಿಂದ ಸಂಕಲ್ಪ ಮಾಡಿ, ಒಂದು ತಿಂಗಳಲ್ಲಿ 1 ಅಥವಾ 2 ಪ್ರಸಂಗವನ್ನು ನಾನು ಅಧ್ಯಯನ ಮಾಡ್ತೇನೆ ಅಂತ ಓದಿ ಹಾಡು ಹೇಳ್ತೇನೆ ಅಥವಾ ಅರ್ಥ ದಯವಿಟ್ಟು ಬೇಡ, ಅದರಿಂದೆಲ್ಲ ಹೊರಗೆ ಬಂದ್ಬಿಡಿ. ಪ್ರಸಂಗವನ್ನು ಅಧ್ಯಯನ ಮಾಡ್ತೇನೆ ಅಂತ ನೀವು ರೆಡಿ ಆದ ಕೂಡಲೇ ನಿಮಗೆ ಎಲ್ಲವೂ ಓದಗುತ್ತೆ. ಆವಾಗ ನಿಮಗೆ ಸಹಜವಾಗಿ ಇದರಲ್ಲಿ ಒಂದು ಬೆಳವಣಿಗೆ ಹೇಳ್ತೇನೆ, ನೀವು ಆವಾಗ ರಾವಣ ವಧೆಯ ರಾವಣ ಹೇಳಬೇಕು ಅಂತ ನಿಮಗೆ ಅನಿಸೋದಿಲ್ಲ, ನಾ ಮಾತಲ್ಲಿ ಹೇಳ್ತೇನೆ ಅಂತ ಅನ್ಸೋದು. ಯಾಕೆಂದ್ರೆ ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಆ ಪಾತ್ರ ಅದೇ ಎಚ್ಚರಿಸುತ್ತೆ, ಇದು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿದೆ, ನೀನು ಈ ಅರ್ಥವನ್ನು ಹೇಳಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅದೇ ಎಚ್ಚರಿಸುತ್ತೆ. ಆವಾಗ ನಿಜವಾಗಿಯೂ ನಾವೊಂದು ಇದಕ್ಕೆ ನ್ಯಾಯವನ್ನ ಕಲ್ಪಿಸಿದ ಹಾಗಾಗತ್ತೆ ಅಂತ ಹೇಳ್ತಾ ಸಮಯವನ್ನು ಮೀರದೆ ಈ ಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇದರಲ್ಲಿ ಯಾವುದೇ ಸಂವಾದ ಅಂತ ಹೇಳೋದು ಈಗ ಇಟ್ಕೊಳ್ಳೋದು ಬೇಡ, ಯಾಕಂದ್ರೆ ಇದರ ಮುಂದುವರಿದ ಭಾಗವಾಗಿ ಮುಂದಿನ ಅಧ್ಯಯನದ ಕುರಿತಾಗಿ ಗುರುಗಳಾದ ರಾಧಾಕೃಷ್ಣ ಕಲ್ಚಾರ ಮುಂದುವರಿಸಲಿ. ಆ ನಂತರ ಪಾತ್ರ ಪ್ರವೇಶ ಇದನ್ನ ನಮ್ಮ ದಿವಾಕರ್ ಹೆಗಡೆ ಅವರು ಮಾಡ್ತಾರೆ. ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಸಂವಾದವನ್ನು ಮಾಡ್ತಾ ಹೋಗೋಣ, ಆವಾಗ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅಂತ ಹೇಳೋದು ನನ್ನ ಭಾವ. ಅವಕಾಶಕ್ಕಾಗಿ ಗುರುಗಳಾದ ಅನಂತ ಪದ್ಮನಾಭ ಪಾಠಕರಿಗೆ ವಂದಿಸ್ತಾ ತಾಳಮದ್ದಲೆಯಲ್ಲಿ ಮಧ್ಯಾಹ್ನ ಮೇಲಿನ ತಾಳಮದ್ದಲೆಯಲ್ಲಿ